ಚೈತ್ರ ಜಾರ್ವಿಕಾ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ರೆಸಿಪಿ ಬಂದು ಐಸ್ ಕ್ರೀಮ್ ಮನೇಲೇ ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ. ಅತಿ ಸುಲಭವಾಗಿ ಮನೇಲೇ ಮಾಡ್ಬೋದು. ಇಲ್ಲಿ ನಾನು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ವಿಪಿ ಪೌಡರ್ ತೊಗೊಂಡಿದ್ದೀನಿ. ವಿಪಿ ಕ್ರೀಮೂ ಬರುತ್ತೆ. ನಾನಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ವಿಪಿ ಪೌಡರು 2.5 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ 3/4 ಸ್ಪೂನು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಏಲಕ್ಕಿ ತೊಗೊಂಡಿದ್ದೀನಿ. ಈಗ ನಾನು ಒಂದು ಬಟ್ಲಿಗೆ ಹಾಲು ಹಾಕ್ಕೊತಾ ಇದ್ದೀನಿ. ನಾನು ಕಸ್ಟರ್ಡ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಕಸ್ಟರ್ಡ್ ಪೌಡರು ಡೈರೆಕ್ಟ್ ಹಾಕೋದ್ರಿಂದ ಗಂಟು ಆಗುತ್ತೆ. ಈ ಥರ ತಣ್ಣಗೆ ಹಾಲು ಇದ್ದರೆ ಹಾಕೋಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಶುಗರ್ ತೊಗೊಂಡಿದ್ದೀನಿ. ವಿಪಿ ಪೌಡರಲ್ಲಿ ಶುಗರ್ ಇರುತ್ತೆ. ನಾವು ಶುಗರ್ ಎಷ್ಟು ಬೇಕೋ ನೋಡಿ ಹಾಕ್ಕೋಬೇಕು. ಈಗ ಇನ್ನೊಂದು ಬಟ್ಲು ತೊಗೊಂಡಿದ್ದೀನಿ. ಆ ಬಟ್ಲಿಗೆ ಹಾಲು ಹಾಕ್ಕೊತಾ ಇದ್ದೀನಿ. ಹಾಗೆ ಶುಗರ್ ಹಾಕ್ಕೊತಾ ಇದ್ದೀನಿ. ನಮಗೆ ಸ್ವೀಟ್ ಎಷ್ಟು ಬೇಕೋ ನೋಡಿ ಹಾಕ್ಕೋಬೇಕು. ವಿಪಿ ಪೌಡರಲ್ಲೂ ಸ್ವೀಟ್ ಇರುತ್ತೆ. ಒಮ್ಮೆ ಒಂದ್ಸರಿ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ಮನೇಲೇ ಈ ಥರ ಮಾಡೋದ್ರಿಂದ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಈಗ ನಾನು ಸಕ್ಕರೆ ಮತ್ತು ಹಾಲು ಹಾಕ್ಕೊಂಡಿದ್ನಲ್ಲ, ಇದನ್ನು ಕಾಸ್ಕೊತಾ ಇದ್ದೀನಿ. ಕಸ್ಟರ್ಡ್ ಪೌಡರು ಹಾಲು ಹಾಕಿ ಮಿಕ್ಸ್ ಮಾಡಿದ್ನಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಗಟ್ಟಿ ಬರುತ್ತೆ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಪೌಡ್ರು ಈಗಲೇ ಏನಕ್ಕೆ ಹಾಕ್ಕೊತೀನಿ ಅಂದರೆ ಮಿಕ್ಸಿಗೆ ಹಾಕ್ಕೊತೀನಿ, ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದು. ನೋಡಿ ಈಗ ಎಷ್ಟು ಗಟ್ಟಿ ಬರ್ತಾ ಇದೆ. ಒಮ್ಮೆ ಒಂದ್ಸರಿ ಮಾಡಿ ಕೊಡಿ, ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ. ಈಗ ಗಟ್ಟಿ ಬರ್ತಾ ಇದೆ. ನಾನು ಸ್ಟವ್ ಆಫ್ ಮಾಡ್ಕೊತೀನಿ. 2 ನಿಮಿಷ ಬಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ನಾನಿಲ್ಲ ಐಸ್ ಕ್ಯೂಬ್ ತೊಗೊತಾ ಇದ್ದೀನಿ. ಹಾಗೆ ಒಂದು ಬಟ್ಲು ತೊಗೊತಾ ಇದ್ದೀನಿ. ಹಾಲು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಲು ಒಂದು ಟೀ ಕುಡಿತೀವಲ್ಲ ಆ ಗ್ಲಾಸ್ ಆದರೆ ಸಾಕು. ವಿಪಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಐಸ್ ಕ್ರೀಮ್ ಕೇಕ್ಗೆ ಕ್ರೀಮ್ ಮಾಡ್ಕೊತೀವಲ್ಲ ಆ ಥರ ಕ್ರೀಮ್ ಥರ ಬರಬೇಕು. ಚೆನ್ನಾಗಿ ಈ ಥರ ಮಾಡಬೇಕು.
ಕೇಕಿಗೆ ಕ್ರೀಮ್ ಮಾಡ್ಕೊತೀವಲ್ಲ ಈ ಥರ ಬರಬೇಕು. ಇದು ನಾನು ಇವಾಗ ಫ್ರಿಜ್ಜಲ್ಲಿ ಇಡ್ತೀನಿ. ಹಾಲು ಮತ್ತು ಕಸ್ಟರ್ಡ್ ಪೌಡರ್ ಸಕ್ಕರೆ ಹಾಕಿದ್ನೋ ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ನಾನು ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕೋಬೇಕು. ಒಂದು ಸುತ್ತು ಮಿಕ್ಸಿಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಾನೇನು ಮಿಕ್ಸಿಗೆ ಹಾಕಿದ್ನೋ ಇದನ್ನು ವಿಪಿ ಪೌಡರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕ್ರೀಮ್ ಮಾಡ್ಕೊಂಡಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಐಸ್ ಕ್ರೀಮು ತುಂಬ ಚೆನ್ನಾಗಿ ಕಾಣ್ತಿದೆ. ಒಮ್ಮೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೇಮ್ ಅಂಗಡಿಯಲ್ಲಿ ತಂದಿದ್ದ ಥರನೇ ಐಸ್ ಕ್ರೀಮ್ ಇದೆ. ಈಗ ನಾನಿದು ಫ್ರಿಜ್ಜಲ್ಲಿ ಇಡ್ತಿದ್ದೀನಿ. 20 ಮಿನಿಟ್ಸ್ ಇಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ. ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ನಾನು ತಗೊಂತೀನಿ. ಅಮ್ಮಗೂ ಹೇಳಿದೆ ಓಡಿಸೇ ಬಿಡಿ ಅಂತ ಇಟ್ಟಿದ್ದೆ.